ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾದವರಿಗೆ ತುಂಬಾ ಲೇಟಾಗಿ ಕಾಯಿಸಿದ್ದಕ್ಕೆ ನಮ್ಗೆ ಇದಿರ್ಲಿ ದೊಡ್ಡ ಕ್ಷಮಿಸಿ. ಯಾಕಂದ್ರೆ ಇದು ಒಂದು ಬಹಳ ಸೂಕ್ಷ್ಮವಾದ ವಿಚಾರ. ಕಳೆದ 3 ದಿನಗಳಿಂದ ತಾವು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ತಮ್ಮ ವರದಿಗಳನ್ನ ತಮ್ಮ ಮಾಧ್ಯಮದ ಮೂಲಕ ನಿಮ್ಮ ಚಾನಲ್ ಮೂಲಕ ಎಲ್ಲರಿಗೂ ಗೊತ್ತಾಗಿದೆ ವಿಚಾರ ಏನು ಅಂತ. ಇಲ್ಲಿ ಏನು ಮುಚ್ಚು ಮರೆ ಮಾಡೋಕೆ ಆಗೋದಿಲ್ಲ. ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಏನಾಗಿದೆ ಆ ವಿಚಾರನ ವಾಸ್ತವಿಕತೆನ ಈಗಾಗಲೇ ಎಲ್ಲ ಜಗಜ್ಜಾಹೀರಾಗಿದೆ. ಈಗ ದರ್ಶನ್ ಕೂಡ ಕನ್ನಡ ಚಿತ್ರರಂಗದ ದೊಡ್ಡ ಮೇರು ನಟ, ಚೆನ್ನಾಗಿ ಗೊತ್ತು ನನಗೆ. ಇಂಟೆನ್ಷನಲ್ ದೊಡ್ಡ ನಟ ಅವಾಗಿದ್ರು, ಈಗಿಲ್ಲ ಸರ್. ಮೇರೋ ವಿಚಾರಕ್ಕೆ ಬಂದ್ಬಿಡೋಣ. ತುಂಬಾ ಮೀಟಿಂಗ್ ಮಾಡಿದ್ದೀರಾ ಸರ್, ಬ್ಯಾನ್ ಮಾಡ್ತೀರಾ ಇಲ್ವಾ ಸರ್? ಸರ್ ಈಗ ಒಂದು ವಿಚಾರ ನಾವು ಮಾತಾಡೋಕೆ ಡಿಸ್ಕಸ್ ಮಾಡ್ಕೊಂಡು ಮಧ್ಯೆ ಮಾಡಿದ್ರೆ ಫ್ಲೋ ಹೋಗ್ಬಿಡತ್ತೆ ನಮಗೆ. ನೀವು ಮಧ್ಯ ಪಾಯಿಂಟ್ ಹೇಳಿದ್ರೆ ಎಲ್ಲ ಚಾನಲ್ಗಳು ಕಾಯ್ತಾ ಇರೋದನ್ನ ಎಲ್ರಿಗೂ ಒಬ್ಬರಿಗೆ ಮಾಡಕ್ಕಾಗಲ್ಲ. ಆಯ್ತು ಬಿಡಿ ಸರ್, ತೊಂದರೆ ಇಲ್ಲ. ಅದನ್ನ ವಾಪಸ್ ತಗೊಂಡಿನ ವರ್ಡ್ನ. ಈಗ ಏನಾಗಿದೆ ಅಂದ್ರೆ ಈ ಚಿತ್ರರಂಗದಲ್ಲಿ ಅವ್ರಿಗೆ ಮಾಡಿರೋದ ಗಡಾಖಂಡಿತವಾಗಿ ಎಲ್ಲರೂ ನಾವು ಖಂಡಿಸ್ತೇಬೇಕು. ಫಸ್ಟ್ ಪಾಯಿಂಟ್ ಇರೋ ಅದರ್ ಥಿಂಗ್. ಎರಡನೇದಾಗಿ ಆ ಕುಟುಂಬಕ್ಕೆ ಒಂದು ಹುಡುಗ ಆ ಮಗು ಕಳ್ಕೊಂಡಿದ್ದು ದುಃಖ ಎಲ್ರಿಗೂ ಇದೆ, ನಮಗೂ ಇದೆ. ನಮ್ಮ ಸಭೆಯಲ್ಲಿ ಮುಖ್ಯ ಚರ್ಚೆ ಆಗಿದೆ, ಅದು ಮೈನ್. ನಮ್ದು ಏನ್ ಚರ್ಚೆ ಆಯ್ತು ಅಂದ್ರೆ ಫಸ್ಟ್ ಅವ್ರಿಗೆ ಸಾಂತ್ವನ ಹೇಳೋದು, ಅವ್ರಿಗಾಗಿದ್ದು ಅನ್ಯಾಯಗಳಿದ್ದು ಅದು ಖಂಡಿಸ್ತೇಬೇಕು. ಪ್ರತಿಯೊಬ್ಬ ಮನುಷ್ಯನ ಮಾನವೀಯತೆ ಇದ್ದವರು ಅದು ಮಾಡ್ಲಿಕ್ಕೆ ನಾವು ಕೂಡ ಅದಕ್ಕೆ ಭಾಗಿಗಳಾಗಿದ್ದು ದುಃಖದಲ್ಲಿ. ತಂದೆ ತಾಯಿಗಳದು ಹೆಂಡತಿ ಇರ್ಬೋದು, ನಿಜಲ್ಲ ಅವರ ಗೋಳಾಟ ನೋಡಿ ನಾವೆಲ್ಲ ಬಹಳಷ್ಟು ನೋವು ಮಾಡಿಕೊಂಡು, ತುಂಬಾ ಕಾರ್ಯಕರ್ತರು ಸಲ್ಲಿಸಿದ್ರು, ಮಾಜಿ ಅಧ್ಯಕ್ಷರೆಲ್ಲ ಬಹಳ ನೋವು ಮಾಡಿಕೊಂಡು ಮೊದಲನೇದಾಗಿ ಏಕೆ ಹೇಳಿದ್ರೆ ಅವ್ರ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡೋಂಥ ಕೆಲಸ, ಖಂಡಿತ ಸಪೋರ್ಟ್ ಮಾಡೋ ಕೆಲಸ ಮಾಡ್ತೀವಿ. ಇದಕ್ಕೋಸ್ಕರ ನಾಳೆ ಬೆಳಗ್ಗೆನೆ ನಮ್ದು ತಂಡ, ನಮ್ಮ ವಾಣಿಜ್ಯ ಬಂಡಿಂದ ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು, ಮಾಜಿ ಅಧ್ಯಕ್ಷರು ನಾಳೆ ಬೆಳಗ್ಗೆನೆ ಅಲ್ಲಿ ಹೋಗುವಂತ ಕೆಲಸ ಮಾಡ್ತಾ ಇದ್ದೀವಿ. ಆ ಕುಟುಂಬಕ್ಕೆ ಭೇಟಿ ಮಾಡ್ತೀವಿ, ಅವ್ರಿಗೇನೋ ಸಾಂತ್ವನ ಹೇಳುವಂತ ಕೆಲಸ ಮಾಡಿ ಅವ್ರ ಕುಂದುಕೊರತೆಗಳೇನು ಏನಾದ್ರು ಅಂದ್ರೆ ಏನು ಪರಿಣಾಮಗಳೇನು. ಯಾಕಂದ್ರೆ ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ ಟು ಪ್ರೊಟೆಕ್ಟ್ ದಿ ಫ್ಯಾಮಿಲಿ, ಪ್ರೊಟೆಕ್ಟ್ ಮಾಡೋದು ಧರ್ಮ ನಮ್ದಿದೆ. ಆ ಕೆಲಸ ಮಾಡುವಂತ ಫಸ್ಟ್ ಕೆಲಸ ಸರ್. ಸೆಕೆಂಡ್ ಪಾಯಿಂಟ್ ಕಾನೂನು ಅಡಿಯಲ್ಲಿ ಹೋಗ್ತೀವಿ, ಸಂತಾನ ಮಾಡ್ತೀವಿ. ಆಯ್ತಾ? ಎರಡನೇ ಪಾಯಿಂಟ್ ಈಗಾಗಲೇ ಕಾನೂನು ಅಡಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಡೀಟೇಲ್ ಆಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅದ್ರ ಸತ್ಯಾಸತ್ಯತೆಗಳನ್ನ ಪೂರ್ತಿ ಈಗ ನಮಗೆ ತನಿಖೆಗೆ ಅವರು ಕೂಡ ಸಹಕರಿಸ್ತಾ ಇದ್ರೆ ಬಿಡ್ತಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಯಾವುದು ಮುಚ್ಚು ಬರ ಮಾಡೋಕ್ಕಾಗಲ್ಲ. ಮಾಡಿದ್ದನ್ನ ಅಪರಾಧ ಮಾಡಿದವರಿಗೆ ಅದಕ್ಕೆ ಮಾಡಿದ ಪಕ್ಷದಲ್ಲಿ ಅವರ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸರು ಮಾಡ್ತಾರೆ. ಅದಕ್ಕೆ ಅದರೇ ಆದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿದೆ. ಆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನಾರ ಇದ್ರ ಪಕ್ಷದಲ್ಲಿ ನಾವೇನು ಮಾಡ್ಬೇಕು ಅಂತ ಚರ್ಚೆ ಮಾಡಿದ್ವಿ. ನಾವೆಲ್ಲ ಅಂಗ ಸಂಸ್ಥೆಗಳಿಗೂ, ಕಲಾವಿದ ಸಂಘಗಳಿಗೂ, ಇನ್ನೊಬ್ರಿಗೆಲ್ಲ ಅವರ ಸಂಬಂಧಪಟ್ಟ ನಿರ್ದೇಶನಕ್ಕೆ ಕರೆದು ಕೂರಿಸಿ ಮಾತಾಡಿಸಿ ಯಾವ ತರ ಮುಂದೆ ಹೋಗ್ಬೇಕು ಅಂತ ನಿರ್ಧಾರ ಪೊಲೀಸ್ನವ್ರು ಏನು ಎನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಸದ್ಯದಲ್ಲಿ ನಾಳೆ ವಾರದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಅದನ್ನ ಕೆಲಸ ಮಾಡ್ತೀವಿ. ಬ್ಯಾನ್ ವಿಚಾರ ಬಂದಾಗ ಬ್ಯಾನ್ ಮಾಡೋದು ವಿಚಾರದಲ್ಲಿ ನಾವು ಅದು ಚರ್ಚೆ ಆದ್ರೂ ಕೂಡ ಅದನ್ನ ಕಲಾವಿದ ಸಂಘ ಎಲ್ಲ ಅಂಗಸಂಸ್ಥೆ ಕೂತ್ಕೊಂಡು ಎನ್ಕ್ವೈರಿ ರಿಪೋರ್ಟ್ ಬಂದ್ಮೇಲೆ ಅಂದ್ರೆ 15 ದಿನ ಆಗಲ್ಲ, 20 ದಿನ ಆಗಲ್ಲ. ಈಗ ಆಲ್ರೆಡಿ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಿರಂತರ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಅಂತ ಟೈಮಲ್ಲಿ ಆ ಸಂದರ್ಭಗಳು ಏನ್ ಡಿಸಿಷನ್ ತಗೊಂಡ್ವಿ ನಾವೆಲ್ಲರಿಗೂ ಅಂಗಸಂಸ್ಥೆ ಕರೆಸಿ ಕೂರಿಸಿ ಮಾತಾಡಿ ಚರ್ಚೆ ಮಾಡಿ ಅದನ್ನ ಮಾಡ್ತೀವಿ ಅಂತ ವಿಚಾರ ಹೇಳಕ್ ಇಡೀ ಚಿತ್ರ. ಇನ್ನೊಂದು ವಿಚಾರ ಅಂದ್ರೆ, ಯಾಕಂದ್ರೆ ಇದು ಒಂದು ಕೊಲೆ ವಿಚಾರ ಇದ್ದಾಗ ಕಾನೂನು ಅಡಿಯಲ್ಲಿ ಒಂದು ಸೂಕ್ಷ್ಮ ವಿಚಾರ. ಇದೊಂದು 2011ರಲ್ಲಿ ಇದೇ ದರ್ಶನ್ ಅವ್ರದ್ದೊಂದು ಗಲಾಟೆ ಆಯ್ತು ಫ್ಯಾಮಿಲಿ ವಿಚಾರ ಆದಾಗ. ಇಡೀ ಚಿತ್ರರಂಗ ನಾವು ಮಧ್ಯೆ ನಿಂತು ನಾವು ಮಾತಾಡಿ, ಇಬ್ರಿಗೂ ವಿಜಯಲಕ್ಷ್ಮಿ ಅವ್ರಿಗೂ ಮಾತಾಡಿದ್ವಿ, ದರ್ಶನ್ ಅವ್ರಿಗೂ ಮಾತಾಡಿ ನಾವು ಮಾತುಕತೆ ಮಾಡಿ ಆ ಕಾಂಪ್ರಮೈಸ್ ಮಾಡಿ ಸರಿದೂಗಿಸಿದ್ವಿ. ಈ ವಿಚಾರ ಸರಿದೂಗಿಸುವಂತ ವಿಚಾರ ಅಲ್ಲ ಇದು ಖಂಡಿತ ಖಂಡನೆ ಮಾಡೋಂಥ ವಿಚಾರ. ಇದಕ್ಕೆ ಕಾನೂನು ನಡೆಯೋದ್ರಿಂದ, ಕಾನೂನ ತೊಡಕೊಂಡಿರೋದ್ರಿಂದ, ಕಾನೂನು ಎನ್ಕ್ವೈರಿ ಬರದೇ ಇರೋದ್ರಿಂದ ಯಾರು ನೋಡಿ A1, A2, A3, A4, A5, A6 ಆಗ್ತಾರೆ. ಬಹುಶಃ ಕಾನೂನು ಗೊತ್ತಿದ್ರು ಆಮೇಲೆ ಅದು ಚೇಂಜ್ ಆಗುತ್ತೆ, ಫ್ಲಕ್ಚುಯೇಟ್ ಆಗುತ್ತೆ. ಯಾರು ತನಿಖೆ ಆದ್ಮೇಲೆ ಯಾರು ಡೈರೆಕ್ಟ್ ಇಂಡೈರೆಕ್ಟ್ ಇನ್ವಾಲ್ವ್ ಆಗಿದಾರೋ ಎಲ್ಲ ತನಿಖೆ ಅಂತದ್ರಿಂದ ಆ ಡಿಸಿಷನ್ಗಳನ್ನ ನಾವು ಒಂದು ಕೂಡಲೇ ವಿತೌಟ್ ಹೆಸಿಟೇಷನ್, ವಿತೌಟ್ ಪ್ರಿಜುಡಿಸ್ ಅದನ್ನ ಏನು ಮಾಡ್ಬೇಕು ಅಂತ ಚರ್ಚೆ ಮಾಡಿ ಎಲ್ಲ ಸಂಘ ಒಂದು ನಿರ್ಧಾರ ತಗೊಂಡ ಕೆಲಸ ಮಾಡ್ತೀವಿ.
ಅದಕ್ಕೆ ನಾವು ಹೇಳೋದು ಯಾಕೆ 2011 ಹೇಳಿದ್ರೆ ಅವತ್ತು ನಾವು ಮಾಡಿದ್ದೀನಿ ತಮಗೂ ಗೊತ್ತು, ತಾವು ಇದ್ರಿ, ಅವ್ರು ನಡೆದ ಘಟನೆಗಳು ಗೊತ್ತು. ನಾವು ಅವಾಗ ಕರೆಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮಾಡೋಂಥ ಕೆಲಸ ಮಾಡಿದ್ವಿ. ಇವತ್ತು ನಿರ್ಮಾಪಕರು ಕೂಡ ಕೋಟ್ಯಾಂತರ ಬಂಡವಾಳಗಳು ಹಾಕಿದ್ದಾರೆ. ಈಗಾಗಲೇ ಸಿನಿಮಾಗಳನ್ನ ಅರ್ಧ ಮುಕ್ಕಾಲು ಭಾಗ ಮುಗಿದೋಗಿದೆ ಒಂದು ಸಿನಿಮಾ. ಆ ನಿರ್ಮಾಪಕರು ಕಷ್ಟ ಏನೋ ಅವರು ಕರೆಸಿ ಕೂರಿಸಿ ಮಾತಾಡುವಂಥ ಕೆಲಸ ಪ್ರಾಥಮಿಕ ನಾವು ಮಾಡಬೇಕು. ಆಮೇಲೆ ಅದು ಇನ್ಯಾವುದೋ ಹೊಸ 3-4 ಸಿನಿಮಾಗಳು ಮಾಡುವಂಥ ನಿರ್ಮಾಪಕರು ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ತಾವು ಕೂಡ ಒಂದು ನಿರ್ಧಾರ ಯೋಚನೆ ಮಾಡ್ಬೋದು. ಆ ನಿರ್ಮಾಪಕನ ಭಾವನೆ ಏನು, ಹಣಕಾಸು ಎಲ್ಲಿಂದ ತಂದಿದ್ರು, ಹಣಕಾಸು ಅವ್ರಿಗೆ ಯಾವ ತರ ವಿಲೇವಾರಿ ಮಾಡಬೇಕು, ಅಥವಾ ಇನ್ನೇ ತರ ಬೇರೆ ತರ ಆಲ್ಟರ್ನೇಟಿವ್ ತರ ಆಗುತ್ತೆ. ಈಗ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡ್ಕೊ ಮಿನಿಮಮ್ 3-4 ತಿಂಗಳು ಅವರು ಅದ್ರಲ್ಲಿ ಹೊರಡೆ ಬರೋಕ್ಕಾಗಲ್ಲ. 4-5 ತಿಂಗಳು ಹೊರಡೆ ಬರೋಕ್ಕಾಗಲ್ಲ. 5 ತಿಂಗಳು ಗ್ಯಾರಂಟಿ ಯಾವ ಸಿನಿಮಾ ಚಟುವಟಿಕೆಗಳು ಮಾಡೋಕ್ಕಾಗೋದಿಲ್ಲ. ಅದರಿಂದ ಹಿಂದೆ ಬಹಳ ನಿದರ್ಶನಗಳಿವೆ. ಹಿಂದಿ ಸಿನಿಮಾಗಳಲ್ಲೂ ಬಹಳ ಜನ ಒಳಗೋದ್ರು, ಜೈಲಿಗೆ ಹೋದ್ರು, ಆಮೇಲೆ ಏನಾಯ್ತು ಅನ್ನೋದಿದೆ. ಅದನ್ನ ಚರ್ಚೆ ಮಾಡೋಕ್ಕೆ ಸಮಯದ ಅವಕಾಶ ಬೇಕು. ಇನ್ಸ್ಟೆಂಟ್ ಆಗಿ ಈ ಕೂಡಲೇ ನಾವು ಡಿಸಿಷನ್ ತಗೊಂಡು ಅದು ಮಾಡಿದ ಇದು ಮಾಡಿದ ನಿರ್ಮಾಪಕರ ತೊಂದರೆಗಳು ಕೂಡ ಆಲಿಸ್ಬೇಕು, ನಾವು ನೋಡ್ಬೇಕು. ನನಗೆ ಯಾವುದೋ ಒಂದು ವಿಚಾರ ಹಣಕಾಸು ಸಿನಿಮಾ ವಿಚಾರದಲ್ಲಿ ಆ ಬಂಡವಾಳ ಎಲ್ಲಿಂದ ತಂದಿದ್ದಾರೆ, ಹೆಂಗ್ ಮಾಡಿದ್ದಾರೆ ನನಗೂ ವಿಚಾರ ಇದೆ. ಅದ್ರ ಕೆಲವರು ಬಹಳಷ್ಟು ಹಣ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ನಿರ್ಮಾಪಕರು ಕರೆಸಿ, ಕಲಾವಿದ ಸಂಘಕ್ಕೆ ಕರೆಸಿ, ಆಮೇಲೆ ಕಲಾವಿದರುಗಳು ಕರೆಸಿ ಅದು ಸಂಬಂಧಪಟ್ಟರು ಮಾತುಕತೆ ಆಡಿ ಚರ್ಚೆ ಮಾಡಿ ಖಂಡಿತ ಅವರೊಂದು ಗಟ್ಟಿಯಾದ ನಿರ್ಧಾರ ತಗೊಳ್ಬೇಕು ಅಂತ ಒಂದು ವಿಚಾರ ನಮ್ಗೆ ಬಂದಿತ್ತು. ಅದನ್ನ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಇಷ್ಟು ವಿಚಾರ ನಾವು ಡಿಸೈಡ್ ಮಾಡಿದ್ವಿ. ನಾಳೆ ಬೆಳಗ್ಗೆ ನಾವು ಫಸ್ಟ್ ಆ ಕುಟುಂಬಕ್ಕೆ ಸಾಂತ್ವನ ಮಾಡೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಕೆಲಸವನ್ನು ಮಾಡ್ಕೊಂಡ್ಬರ್ತೀವಿ. ಮಾಡ್ಕೊಂಡ್ಬಂದು ಕೂಡ ಅಷ್ಟೊತ್ತಿಗೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಏನೋ ಒಂದು ಬಂದ್ರೆ ಕನ್ಕ್ಲೂಡ್ ಮಾಡಿ ಟೇಕ್ ಎ ಡಿಸಿಷನ್. ಇದ್ರಲ್ಲಿ ಯಾವುದೇ ತರ ನೀವು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವು ಯಾವ್ದಾದ್ರು ಕಾಂಪ್ರಮೈಸ್ ಮಾಡ್ಕೊಂಡು ಏನೋ ಒಂದು ಸೇಫ್ ಗಾರ್ಡ್ ಮಾಡೋದು ಕೆಲಸ ಮಾಡೋದಿಲ್ಲ. ಆಗಿರೋದು ಕೊಲೆ, ಇನ್ನೇನೋ ಆಗಿದೆ, ಅರ್ಧ ಆಗಿದ್ದು, ಏನೋ ಹೆಚ್ಚು ಕಡಿಮೆ ಆಗಿದ್ದು, ಮಾತುಕತೆ ಆಗಿದೆ. ಇದನ್ನ ಕಾನೂನು ಅಡಿಯಲ್ಲೇ ಹೋರಾಟ ಮಾಡ್ಬೋದಿತ್ತು. ಅದಾಗೋ ಕೆಲಸ ಆಗಿಲ್ಲ. ಈ ಕೊಲೆ ಯಾರು ಮಾಡಿದ್ರು, ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು, ಎಲ್ಲಿಂದ ಅಂತ ಅದಕ್ಕೆ ಯಾರು ಮೋಸ್ಟ್ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನೋ ಒಂದು ತನಿಖೆ ನಡೆದಿದೆ. ನಮಗೂ ಕೂಡ ಕೆಲವು ಇನ್ಫಾರ್ಮೇಶನ್ ಬಂದಿರೋದ್ರಿಂದ ಈ ಡಿಸಿಷನ್ ನಾವು ಪೋಸ್ಟ್ಪೋನ್ ಫ್ಯೂ ಡೇಸ್ ಅಷ್ಟೇ. ಅದಕ್ಕೆ ದಯವಿಟ್ಟು ತಾವು ಕೂಡ ತಾಳ್ಮೆಯಿಂದ ಇರಬೇಕು ಅಂತ ನಮ್ಮ ಚಾರ್ಜ್ ಶೀಟ್ ಸ್ವಲ್ಪ ಮುಂಚೆನೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಆ ರಿಪೋರ್ಟ್ ಯಾರಂತ ಆಗ್ತಾರಲ್ಲ ಅವಾಗ ಮೆಸೇಜ್ ಬಂತು. ಡಿಪಾರ್ಟ್ಮೆಂಟ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ, ನಿರಂತರವಾದ ಕಾಂಟ್ಯಾಕ್ಟ್ ಅನ್ನ ಇದ್ದೀವಿ. ಅದೇನು ವಿಚಾರ ಬಂದ್ರು ವಾಸ್ತವಿಕತೆ ಅವಾಗ ನೀವು ಕರ್ಸಿ ಕೂಡಿಸಿ ನಿಮಗೂ ಗೊತ್ತಾಗುತ್ತೆ. ನಮ್ಗಿಂತ ಜಾಸ್ತಿ ಫಾಸ್ಟ್ ಇದೆ. ಈಗ ಆಗೋದನ್ನ ನಾಳೆ ಸಾಯಂಕಾಲ ಆಗೋದು ಬೆಳಗ್ಗೆ ಬಂದ್ಬಿಟ್ಟು 5 ನಿಮಿಷಕ್ಕೆ. ಅದರಿಂದ ಮುಚ್ಚು ಮುರೆ ಮಾಡೋಕ್ಕಾಗಲ್ಲ. ನಿಮಗೂ ಕೂಡ ನಮ್ಗಿಂತ ಫಾಸ್ಟ್ ಇರೋದ್ರಿಂದ ನಮ್ಮ ಸ್ಥಿತಿನೂ ಅರ್ಥ ಮಾಡ್ಕೊಂಡು ಅನ್ಕೊಂತ ಭಾವಿಸ್ತೀನಿ ನಾನು. ದಯವಿಟ್ಟು ಈ ವಿಚಾರದಲ್ಲಿ ಎಲ್ಲೇ ಯಾವುದೇ ಕಾರಣದಲ್ಲಿ ಯಾವುದಕ್ಕೂ ನಾವು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಪಾರದರ್ಶಕದಿಂದ ನ್ಯಾಯವಾದ ರೀತಿ ನ್ಯಾಯ ಕೊಡಿಸುವಂತ ಕೆಲಸ ಆ ಕುಟುಂಬಕ್ಕೆ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್ಸ್ ಇದು ಆಗೋ ವಿಚಾರ ಆಗೋಗ್ಬಿಟ್ಟಿದೆ. ನಮ್ಮ ನಿರ್ಮಾಪಕರು ಬಂಡವಾಳ ಆಗಿರೋ ನಿರ್ಮಾಪಕರಿಗೆ ಏನ್ ಮಾಡ್ಬೇಕು ಸರ್? ಕಂಪನಿಯಿಂದ ದಯವಿಟ್ಟು 1 ನಿಮಿಷ ಮೇಲೆ ಹೋಗಿ ಹೊರಡೆ ಕಳಿಸಿದ್ರಿ. ಹಲೋ ಮೀಟಿಂಗ್ ಅಲ್ಲಿ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡಬಾರ್ದು. ಒಂದು ವಿಚಾರ ಹೇಳಿದ್ರಿ ಸರ್, ನಿರಂತರವಾಗಿ ಡಿಪಾರ್ಟ್ಮೆಂಟ್ ಜೊತೆ ಸಂಪರ್ಕದಲ್ಲಿ ಇದೀವಿ ಅನ್ನುವಂತ ವಿಚಾರನ ಹೇಳಿದ್ರೆ, ಅದ್ರ ಜೊತೆಗೆ A2 ನಲ್ಲಿ ಇರುವಂತವ್ರು ಅದಲು ಬದಲಾಗಬಹುದು, ಯಾರ್ಯಾರು ಏನಾದ್ರೂ ನಿಮ್ಗೆ ಮಾಹಿತಿ? ಇಲ್ಲ ಮಾಹಿತಿ ಬಂದಿಲ್ಲ ಸರ್ ನಮ್ಗೆ. ಈಗ ಚಾರ್ಜ್ ಶೀಟ್ ಆಗತ್ತಂಗೆ ಯಾರು A1 A2 ಒಂದ್ ನಿಮಿಷ, ಯಾವುದೇ ಕಾರಣಕ್ಕೂ ಯಾವುದೋ ಪೊಲೀಸರು ಇಂಥ ವಿಚಾರನ ಬಹಿರಂಗ ಪಡಿಸಲ್ಲ. ನಾವ್ ಯಾವ್ದೇ ತರ ಕೆಲವು ಏನಾಗಿದೆ, ಯಾರು ಕಲ್ಪಿಟ್ಟು ತಿಳ್ಕೊಳ್ಳೋದು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಕ್ ಕೇಳ್ತಾರೆ, ನಾನೇನು ಐ ಆಮ್ ನಾಟ್ ಎ ಪೊಲೀಸ್ ಮ್ಯಾನ್. ಫೇರ್ ಆಗಿ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಯಾವ್ದು ಹಸ್ತಕ್ಷೇಪ ಇಲ್ಲ. ಕಾಣಿಸ್ತಾ ಇದೆ ಸರ್? ಹೌದಾ ಸರ್? ಅದು ಗೊತ್ತಿಲ್ಲ. ವಿಷಯ ಏನಂದ್ರೆ, ಪರಭಾಷೆಯಲ್ಲಿ ಕೆಲವು ನಟರು ಸರಿಯಾಗಿ ಶೂಟಿಂಗ್ ಹೋಗದೆ ಸರಿಯಾಗಿ ನಿರ್ಮಾಪಕರಿಗೆ ಕೋಪರೇಟ್ ಮಾಡಿದಂತ ಸಂದರ್ಭದಲ್ಲಿ ಪರಭಾಷೆ, ಫಾರ್ ಎಕ್ಸಾಂಪಲ್ ತೆಲುಗು ಆಗ್ಬೋದು, ತಮಿಳ್ ಇಂಡಸ್ಟ್ರಿಯಲ್ಲಿ ಆಗ್ಬೋದು, ಆ ನಟನ ಇಷ್ಟು ದಿನ ಅಂತ ಬಹಿಷ್ಕಾರ ಮಾಡ್ತಾರೆ. ಇಲ್ಲಿ ಈ ವ್ಯಕ್ತಿ ಒಬ್ಬ ಅಮಾಯಕನ ಕೊಲೆಗೆ ಕಾರಣಕರ್ತರಾಗಿದ್ದಾರೆ. ಈ ವ್ಯಕ್ತಿನ ಇಂಡಸ್ಟ್ರಿಯಿಂದ ಬಹಿಷ್ಕಾರ ಮಾಡಕ್ ಬರಲ್ವಾ ಸರ್? ತಮಿಳು ತೆಲುಗಿನಲ್ಲಿ ಅವರು ಇಮ್ಮಿಡಿಯೇಟ್ ಮಾಡಿಲ್ಲ. ಮೀಟಿಂಗ್ಗಳು ಮಾಡಿ ಚರ್ಚೆ ಮಾಡಿರ್ತಾರೆ. ಅದಕ್ಕೆ ಅವಕಾಶ ಕೊಡಿ. ಆಗಿ 3 ದಿನ ಆಗಿರ್ತಾರೆ. ಇದು ಅದಕ್ಕೆ ಅವಕಾಶ ಕೊಡಿ. ನಾವು ಕೂಡ ಅದನ್ನ ಮಾಡ್ತೀವಿ, ಪರಿಪಾಲನೆ ಮಾಡ್ತೀವಿ. ಯಾವ್ದೇ ತರ ಇದು ಕಾಂಪ್ರಮೈಸ್ ಇಲ್ಲ. ಅವರು ಕೂಡ ಟೇಕ್ ದೇರ್ ಓನ್ ಟೈಮ್. ಸಡನ್ ಆಗಿ ಕೂತ್ಕೊಂಡು ಇವತ್ತಾಗಿ ನಾಳೆ ಅವನ ನಿರ್ಮಾಪಕ ಎಷ್ಟು ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕಾನೆ. ಯಾಕೆಂದ್ರೆ ಈಗಾಗಲೇ ಕರ್ನಾಟಕದ ಸಾಕಷ್ಟು ಜನರಾಗಿರ್ಬೋದು, ನಿಮ್ಗೆ ಗಮನಕ್ಕೂ ಬಂದಿರೋದು ಯಾವ್ದೋ ಕೆಲವು ಸಂಘಟನೆ ಕೂಡ ಈ ಬ್ಯಾನ್ ಮಾಡ್ಬೇಕು ಅಂತ ಕೂಡ ಸಂಘಟನೆಗಳು ಕೊಟ್ಟಿದ್ದ ಲೆಟರ್ ಕೊಡಿದ್ರೆ ನಾಳೆ ಬೆಳಗ್ಗೆನೆ ಮಾಡಿ
ವಾಣಿಜ್ಯ ಮಂಡಳಿ ಏನು ಮಾಡ್ತಾ ಇಲ್ಲ, ಕಲಾವಿದ ಸಂಘ ಏನು ಮಾಡ್ತಾ ಇಲ್ಲ, ನಿರ್ದೇಶಕ ಎಲ್ಲ ಮಾಡಿದಾಗ ಏನೋ ಟೇಕ್ ಅ ಡಿಸಿಷನ್ ಇಮಿಡಿಯೇಟ್ಲಿ ಬೇಸ್ಡ್ ಅಂತ ಡೈರೆಕ್ಟರ್ ಒಬ್ಬರೇ ಒಬ್ಬರನ್ನು ಕೊಟ್ಟರು, ಇವರು ಒಂದೇ ಸಂಘಟನೆ ಕೊಟ್ಟರು, ಅವರು ಕೂಡ ಒಪ್ಕೊಂಡು ಹೋದ್ರು. ಸರ್ ಇದಕ್ಕೆ ಸಮಯ ಕೊಡಿ, ಇದು ಏನು ಸೂಕ್ತವಾದ ಕ್ರಮ ತಗೋತೀವಿ ಅಂದಾಗ ನಾವು ಖುಷಿ ನಗ್ತಾನೆ ತಗೊಂಡೋದ್ರು. ಯಾವುದೇ ಥರದ ಎಲ್ಲ ಮತ್ತೆ ನಮ್ಗೆ ಫೋನ್ ಮಾಡಿ ಕೇಳಿಲ್ಲ. ಅದಕ್ಕೆ ತಾವು ಕೂಡ ಅರ್ಥ ಮಾಡಿ ಭಾವಿಸ್ತೀನಿ. ದಯವಿಟ್ಟು ನಮಗೆ ಒಂದು ಸಮಯಾವಕಾಶ ಕೊಡಿ, ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಪಾರದರ್ಶಕತೆಯಿಂದ ಮಾಡುವಂತ ಕೆಲಸ ಖಂಡಿತವಾಗಲೂ ಮಾಡ್ತೀವಿ. ಹಿಂದೂ ಕೂಡ ಮಾಡಿದ್ವಿ ಅಂತ ನಿದರ್ಶನ ಹೇಳಿದ್ವಿ, ಎಷ್ಟೋ ಕಾಂಪ್ರಮೈಸ್ ಮಾಡಿದ್ವಿ, ಗಲಾಟೆಗಳನ್ನು ನಿಲ್ಲಿಸಿದೀವಿ. ಈ ಕೇಸು ಕೊಲೆ ಕೇಸ್ ಆಗಿರೋದ್ರಿಂದ ಇದು ಬಹಳ ಅತಿ ಸೂಕ್ಷ್ಮ ವಿಚಾರ ಅಂತ ಕಾನೂನು ಅಡಿಯಲ್ಲೇ ನಾವು ಮಾಡಬೇಕಾಗತ್ತೆ. ಕಾನೂನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡ್ಕೊಡ್ತೀವಿ ಅಂತ ತಂದು ನಿರ್ಮಾಪಕರ ಹಣದ ಮೂಲದ ಬಗ್ಗೆ ಸೊ ನಿಜ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಪರ ನಿಲ್ಬೇಕಾದದ್ದು ವಾಣಿಜ್ಯ ಮಂಡಳಿಯ ಧರ್ಮ. ಸೊ ನಿರ್ಮಾಪಕರ ಆ ಧರ್ಮ ನೀವು ಪಾಲಿಸಿದ್ರ, ಆದ್ರೆ ಆ ಜೀವ ಹೋಗಿರೋ ಜೀವ ವಾಪಸ್ ತರುವ ಮೂಲದ ಬಗ್ಗೆ ಯಾರು ಯೋಚನೆ ಸರ್? ಅದೇನು ಫಸ್ಟ್ ಅದಕ್ಕೆ ನಾಳೆ ಅಲ್ಲಿ ಹೋಗ್ತಾ ಇದೀವಲ್ಲ ನಾವು, ಒಂದು ಜೀವ ಹೋಗ್ಬಿಟ್ಟಿದೆ. ಇಡೀ ಚಿತ್ರರಂಗ ಹೋಗ್ತಾ ಇದೆ ಸರ್ ಡಿಸೈಡ್ ಮಾಡ್ತೀವಿ ನಾವು, ಸಂಸ್ಥೆ ಅನ್ವಾಂಟೆಡ್ ಹೇಳಕ್ಕಾಗಲ್ಲ, ಡಿಸೈಡ್ ಮಾಡಿ ಖಂಡಿತವಾಗಿ ಸ್ಪಂದಿಸುವಂತ ಕೆಲಸ ಮಾಡೇ ಮಾಡ್ತೀವಿ ನಾವು. ಅದು ಎಲ್ಲ ಹೇಳಕ್ಕಾಗತ್ತೆ ಸರ್, ಏನ್ ಮಾಡ್ಬೇಕು ನಮ್ದು ರೂಪರೇಷ ಹೇಳಕ್ಕಾಗ ಮಾಡಿದ್ಮೇಲೆ ಗೊತ್ತಾಗ್ತದೆ, ಮುಚ್ಚಿ ನೋಡಕ್ಕಾಗತ್ತ. ನಾವು ನಾಳೆ ಹೋಗಿ ಹೋಗ್ತೀವಿ, ನೋಡ್ತೀವಿ ಅವೇನ್ ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಬಂದು ಚರ್ಚೆ ಮಾಡಿ ನಾವು ಮಾಡುವಂತ ಕೆಲಸ ಮಾಡ್ತೀವಿ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗ್ತಾ ಇದ್ವಿ. ಇಮ್ಮಿಡಿಯೇಟ್ ಫಸ್ಟ್ ಮಾತಾಡಿದ್ದೇವೆ ನಾವು, ಅವ್ರ ಕುಟುಂಬಕ್ಕೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾತುಕತೆ ಆಡಿ ಅವ್ರ ಸಾಂತ್ವನ ಹೇಳೋ ಕೆಲಸ ಫಸ್ಟ್ ಮಾಡ್ಬೇಕು. ನಮಗೆ ಯಾರು ದರ್ಶನ್ ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಅವ್ರ ಫ್ಯಾಮಿಲಿ ಇಂಪಾರ್ಟೆಂಟ್ ಅಂತ ಕಲಾವಿದರ ಸಂಘದಿಂದ ಒಬ್ಬ ಪ್ರತಿನಿಧಿ ಬಂದಿಲ್ಲ ಸರ್ ಇವತ್ತು. ಈಗ ನೀವು ಒಟ್ಟಾರೆ ಸಾರಾಂಶ ಒಂದ್ 4-5 ದಿನಗಳಲ್ಲಿ ಒಂದು ಮಹತ್ವದ ಅಲ್ಲ ಸರ್. ಈಗ ನೋಡಿ ಸರ್, ಅಷ್ಟೊತ್ತಿಗೆ ಒಂದು ಶೇಪ್ ಗೊತ್ತಾಗುತ್ತೆ, ತಮಗೂ ಗೊತ್ತು. ಪೊಲೀಸರು ಮಾಹಿತಿ ಬಂದ್ಮೇಲೆ ನಾವು ಎಲ್ಲಾ ಸಂಘ ಸಂಸ್ಥೆ ಕಲಾವಿದ ನಾಳೆ ಬೆಳಗ್ಗೆ ಕಲಾವಿದ ಅಫಿಷಿಯಲ್ ಲೆಟರ್ ಬರೀತಾ ಇದ್ವಿ, ಫೋನ್ ಮಾಡ್ತಾ ಇದೀವಿ, ಕರೆಸ್ತಾ ಇದೀವಿ, ಅದು ಮತ್ತೆ ಇದು ಮಾಡ್ತಾ ಇದೀವಿ. ಫಸ್ಟ್ ವಾಣಿಜ್ಯ ಮಂಡಳಿ ನಿರ್ಧಾರ ಇಂಪಾರ್ಟೆಂಟ್. ನಾವು ಪ್ರೊಡ್ಯೂಸರ್ ಅಸೋಸಿಯೇಷನ್ ಕರೆಸಿದೀವಿ, ನಮ್ಗೆ ಆಲ್ರೆಡಿ ಫ್ರೀ ಹ್ಯಾಂಡ್ ಟು ಮೀ, ಅವೆಲ್ಲ ಮಾತುಕತೆ ಆಡಿ ತಗೊಳ್ಳೋದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಕೂಡ ಚರ್ಚೆ ಮಾಡಿದಾರಲ್ಲ. ನಾವು ಓನ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಕರೆದಿರೋದು ಇವತ್ತು. ಕಾರ್ಯಕಾರಿ ಸಮಿತಿ ಕಾರ್ಯಕಾರಿ ಸಮಿತಿ ಸಂಘದವರು ಯಾಕೆ ಯಾವುದೇ ಒಂದು ಸಭೆ ಆದ್ರೂ ಕೂಡ ಇತ್ತೀಚೆಗೆ ಕಲಾವಿದರ ಸಂಘದ ಪ್ರತಿನಿಧಿ ಯಾರು ಕಾಣಿಸ್ತಾ ಇಲ್ಲ ಸರ್. ಈಗ ಈಗಾಗಲೇ ಕಲಾವಿದ ಸಂಘ ಯಾರ್ಯಾರಿದ್ದಾರೆ, ಹೆಂಗಿದ್ದಾರೆ ತಮಗೂ ಗೊತ್ತು, ನಮಗೂ ಕಾಂಟ್ಯಾಕ್ಟ್ ಮಾಧ್ಯಮದ ಕೂಡ ಮಾಡಿದ್ದಾರೆ. ಅವ್ರು ಮಾಡುವಂತ ಕೆಲಸ ನಾಳೆ ನಮಗೆ ಸರ್ ಟೇಕನ್ ಪರ್ಮಿಷನ್ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಮಾತಾಡಕ್ಕೆ ವಿಚಾರದಲ್ಲಿ ಅಂಬರೀಶ್ ಸರ್ ಇದ್ದಾಗ ಇಂಡಸ್ಟ್ರಿಯಲ್ಲಿ ಯಾವುದೇ ಸಮಸ್ಯೆಗಳು ಬಂದ್ರು ಆ ಕ್ಷಣದಲ್ಲಿ ಅಥವಾ 2 ದಿನದಲ್ಲಿ 3 ದಿನದ ಸಮಸ್ಯೆಗೆ ಒಂದು ಪರಿಹಾರ ಅಂತ ಸಿಗ್ತಾ ಇತ್ತು. ಅಂಬರೀಶ್ ಅವರು ಅಂತ ಹೋದ್ಮೇಲೆ ಇಂಡಸ್ಟ್ರಿಯಲ್ಲಿ ಕಲಾವಿದರ ಸಂಘ ಲೆಕ್ಕ ಕುಂಟು ಅದೇನೋ ಒಂದು ಗಾದೆ ಇದ್ರಲ್ಲಿದೆ. ಈ ವಿಚಾರದಲ್ಲಿ ನೋಡಿ ಸರ್, ನಾನು ಒಂದು ಬಹಳ ಖುಷಿ ಅನ್ಸುತ್ತೆ ನಿಮಗೆ. ಏನೇ ಆದ್ರೂ ವಾಣಿಜ್ಯ ಮಂಡಳಿ ಬಂದು ಕೇಳ್ತಿರಲ್ಲ, ಆ ದೊಡ್ಡ ಗುಣಕ್ಕೆ ನಾನು ಚಿರುಣಾಗಿರ್ತೇನೆ. ವಾಣಿಜ್ಯ ಮಂಡಳಿ ಬಹಳ ವೆರಿ ಹ್ಯಾಪಿ, ತುಂಬಾ ಖುಷಿ ಆಗಲ್ಲ ಸರ್. ನಮ್ಮ ಕಣ್ ತರಿಸೋ ಕೆಲಸ ನೀವು ಮಾಡ್ತಾ ಇದ್ದೀರಾ ಸರ್. ಮಾತು ಸಂತ ಕೇಳಿದ್ರೆ ನಾನು ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಸರ್. ಯಾವತ್ತು 24 hours ನೀವು ವೆಲ್ಕಮ್ ಸರ್. ಏನ್ ಬೇಕಾದ್ರೆ ಕೇಳ್ಬೋದು, ನನ್ಗೆ ಗೊತ್ತಿರೋ ವಿಚಾರ ಮಾಹಿತಿ ಕೊಡ್ತೀನಿ. ಗೊತ್ತಿರೋ ನಮ್ಮ ತಿಳುವಳಿಕೆ ಹೇಳಿ ಮಾಡ್ಕೊಡ್ಬೋದು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕಾರ್ಯ ನೀವು ಮಾಡ್ತಾ ಇದ್ದೀರಾ, ವೆಲ್ ಅಂಡ್ ಗುಡ್, ಫೈನ್. ಮುಂದೆ ಈ ತರದ ಒಂದು ಪ್ರಕರಣಗಳು ಮರುಕಳಿಸ್ತಾ ಇರೋದಕ್ಕೆ ದರ್ಶನ್ ಅವರ ಮೇಲೂ ಒಂದು ಸ್ಟ್ರಾಂಗ್ ಆದಂತ ಒಂದು ಇದನ್ನ ನೀವು ಕೈಗೊಳ್ಬೇಕಾಗುತ್ತೆ. ನೀವ್ ಹೇಳ್ದಂಗೆ 4-5 ದಿನಗಳಲ್ಲಿ ಅದಕ್ಕೆ ಒಂದು 100% ತಾವೇನ್ ಹೇಳಿದ್ರು ಅದ್ರ ಬದ್ಧರಾಗಿರ್ತೀವಿ, ಅದ್ರ ಮಾಡುವಂತ ಕೆಲಸ ಮಾಡೇ ಮಾಡ್ತೀವಿ ಸರ್. ಇದ್ರಲ್ಲಿ ಯಾವ ತರ ಕಾಂಪ್ರಮೈಸ್ ಇಲ್ಲ. ಒಂದು ಪ್ರಾಣನೇ ಹೋದ್ಮೇಲೆ ಯಾವ ಲೆಕ್ಕ ಸಮಾಜಕ್ಕೆ ಮಾದರಿ ಆಗ್ಬೇಕು 100% ಮಾಡ್ತೀವಿ ಸರ್. ಸರ್ ಸಮಾನ ಸಿನಿಮಾ ಮಾಡೋದು ಯಾತಕ್ಕೆ? ನಾವು ಅಲ್ಲಿ ಪಿಕ್ಚರ್ ಒಂದು ಮಾರ ತೋರಿಸ್ಕೊಡ್ತೀವಿ, ನೀತಿ ತೋರಿಸ್ಕೊಡ್ತೀವಿ. ಒಬ್ಬ ನಟನಾದವನು ಏನ್ ಮಾಡ್ಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕಾಗುತ್ತೆ. ಹೆಂಗ್ ನಡ್ಕೊಂಡು ಅವ್ರದೇ ಆದ ಅಭಿಮಾನಿಗಳಿದ್ದಾರೆ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಎಷ್ಟೋ ಜನ ಅಭಿಮಾನಿಗಳು ಎಗ್ನಷ್ಟ ಮಾತಾಡಿದೆ, ಎಲ್ರೂ ನೋವಾಗಿದೆ. ಒಂದು ಪ್ರಾಣನೇ ಹೋದ್ಮೇಲೆ ಯಾರು ನೋವಾಗಲ್ಲ ಹೇಳಿ? ನಾವು ಫಸ್ಟ್ ಅವ್ರು ನೋಡ್ಕೊಂಡು ಬಂದು ಮಾತಾಡಿದ್ಮೇಲೆ ನಮಗೂ ಸ್ವಲ್ಪ ಮೈಂಡ್ ಫಸ್ಟ್ ಮಾತೇ ಅದು ಬಂದಿರೋದು. ಆ ಕೆಲಸನ ಮಾಡಿ ಮತ್ತೊಮ್ಮೆ ತಮಗೆ ಪ್ರೆಸ್ ಮೀಟ್ ಕರೆದು ಏನ್ ನಡೆಯುತ್ತೆ ಅಂತ ವಿಚಾರನ ಸಂಕ್ಷಿಪ್ತ ಎಲ್ಲ ವಿವರವಾಗಿ ಹೇಳುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಕಾಸಲಿಕ್ಕೆ ನಮಗೆ ಆಮೇಲೆ ಎಲ್ಲಾ ಫ್ಯಾನ್ಸ್ಗಳಿಗೂ ನಾವು ಒಂದು ಮೆಸೇಜ್ ಕೊಡ್ತೀವಿ. ಇಲ್ಲಿಂದ ಟ್ವಿಟರ್ ಮಾಡೋದು, ಫ್ಯಾನ್ ಫಾಲೋಯಿಂಗ್ ಮಾಡೋದು, ಅವರು ವಾಟ್ಸಪ್ಗಳಲ್ಲಿ ಹಾಕೋದು, ವಿರೋಧಿಸೋದು ದಯವಿಟ್ಟು ಸ್ಟಾಪ್ ಮಾಡಿ. ಅವ್ರ ಹೀರೋಗಳಿಗೆ ಹೇಳ್ತೀನಿ, ದಯವಿಟ್ಟು ಫ್ಯಾನ್ ಫಾಲೋವರ್ಸ್ ಅಡ್ವೈಸ್ ಮಾಡಿ, ದಯವಿಟ್ಟು ಈ ತರ ಮಾಡೋದ್ರಿಂದ ಎಷ್ಟು ದೊಡ್ಡ ಅನಾಹುತ ಆಗತ್ತೆ ಅಂತ ಪ್ರವೋಕ್ ಮಾಡುವಂತ ಕೆಲಸ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ನಾನು ಮಾಧ್ಯಮ ಹೇಳ್ಕೊಂತೀನಿ. ನಮ್ಮ ಹೀರೋಗಳಿಗೆ ಹೇಳ್ಬೇಕಿದೆ, ಇದು ಒಂದು ದೊಡ್ಡ ಪಾಠ. ಇದು ನಾಳೆ ಇವ್ರು ಮಾಡುವಂತ ಕೆಲಸಕ್ಕೆ ಪ್ರವೋಕೇಟ್ ಆಗಿ ಇನ್ನೂ ಎಷ್ಟೋ ಜನಗಳು ಪ್ರಾಣ ಹೋಗೋ ಹಾನಿ ಆಗೋದು ವಿಚಾರ ಕೂಡ ಇದೆ. ದಯವಿಟ್ಟು ಇಂಥ ಫ್ಯೂಚರ್
ಪ್ಲೀಸ್ ಐ ರಿಕ್ವೆಸ್ಟ್ ಯು ಟು ಸ್ಟಾಪ್ ಆಲ್ ಸಚ್ ಆಕ್ಟಿವಿಟೀಸ್ ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ ಚಿತ್ರೋದ್ಯಮ ಪರವಾಗಿ ಚಿತ್ರರಂಗದ ಪರವಾಗಿ ನಿಮ್ಗೆ ಕೇಳ್ಕೊತೀನಿ ಹೇಳ್ತಾ ನನಗೆ ಇವತ್ತು ವಿಚಾರಗಳನ್ನ ಇರುವಂತ ವಿಚಾರ ನಡೆದಿರೋ ವಿಚಾರ ವಾಸ್ತವಕ್ಕೆ ತಿಳಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ನ್ಯಾಯವಾದದ ನ್ಯಾಯ ಏನ್ ಹೇಳುತ್ತೋ ನ್ಯಾಯಕ್ಕೆ ಸಪೋರ್ಟ್ ಮಾಡೋದಕ್ಕೆ ನಾನು ಮಾಡ್ತೀನಿ ಅಂತ ಪತ್ರಿಕಾಗೋಷ್ಠಿ ಮುಗಿಸ್ತಾ ಇದ್ದೀನಿ. ಆದ್ರೂ ಸರ್ ಶ್ರುತಿ ವಿಚಾರ ಕೂಡ ಕೋರ್ಟ್ ಅವತ್ತಿನ ನಡೆ ಇವತ್ತು ಚಿತ್ರರಂಗದಲ್ಲಿ ಇಲ್ಲ ಸರ್. ಅವತ್ತಿನ ನಡೆ ಇವತ್ತಿಲ್ಲ. ಅವತ್ತು ಕೂಡ ಕೋರ್ಟ್ ಕೇಸಲ್ಲಿ ಇತ್ತು ಸರ್. ಇಲ್ಲ ಇಲ್ಲ ಕೋರ್ಟ್ ಕೇಸಲ್ಲಿ ಇತ್ತು ಸರ್. ಸಭೆ ಒಂದು ಮೇಡಮ್ ಇಲ್ಲ ಇಲ್ಲ ದಯವಿಟ್ಟು ಮೀಟ್ ಮಾಡೋಕ್ಕೋಸ್ಕರ ಸರ್ ನಾವು ಹೋಗ್ಬೇಕು ಅಂತ ಹೋಗ್ಲೇಬೇಕು ಧರ್ಮ ನಿನ್ನೆನೆ ಹೋಗ್ಬೇಕಾಗಿತ್ತು. ಇದನ್ನ ವಿಚಾರ ತಿಳ್ಕೊಂಡು ಮಾಡ್ಬೇಕು. ನಿನ್ನೆನೆ ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮನ್ನ ಬಹಳ ಪದ್ಧತಿ ತಗೋಬೇಕು ಅಂತ ಆ ವಿಚಾರ ಸೆಕೆಂಡ್ ಇರುತ್ತೆ. ನಾವು ಹಂಗಂತ ಹೇಳ್ಬಿಟ್ಟು ದರ್ಶನ್ ಅವ್ರು ಮಾಡಿದಾರೆ ಅವ್ರು ಮಾಡಿದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ತಪ್ಪು ಮಾಡೋದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ಕಾನೂನು ಏನ್ ತಗೋತೋ ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಲಾ ಇಸ್ ಅಲ್ಟಿಮೇಟ್. ನಾವು ಅಲ್ಟಿಮೇಟ್ ಅಲ್ಲ. ಕಾನೂನು ಏನ್ ಹೇಳುತ್ತೋ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇನ್ನೇನು ಎಕ್ಸ್ಟ್ರಾ ಮಾತಾಡ್ಬೋದು ತಾವೇಳಿ ನೋಡೋಣ. ವಾಟ್ ಐ ಕ್ಯಾನ್ ಟಾಕ್ ಎಕ್ಸ್ಟ್ರಾ. ನಮ್ಮಲ್ಲಿ ನನ್ನ ಅಲ್ಲಿ ಕೊಟ್ಟಿರೋ ಬೈಲಾ ಪ್ರಕಾರ 3 ವಲಯಗಳಿದೆ. ಹೊಡುದ ಡಿಸ್ಟ್ರಿಬ್ಯೂಟ್ ಎಕ್ಸಿಬಿಟ್ರು ಅಕಸ್ಮಾತ್ ಕಲಾವಿದ ಸಂಘ ಕರೆಸಿ ಅಂಗಸಂಸ್ಥೆ ಕರೆಸಿ ಮಾತುಕತೆ ಚರ್ಚೆ ಮಾಡಿ ಇದಕ್ಕೆ ತಮಿಳುನಾಡು ಕೇರಳದಲ್ಲಿ ಮಾಡಿದ್ದಾರೆ. ಅದೇ ಮಾದರಿ ನಾವು ಫಾಲೋ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ತಾವು ನೋಡಿ ಅಲ್ಲೂ ಮಾಡಿದ್ದಾರೆ ಬ್ಯಾನ್ ಕೆಲವರಿಗೆಲ್ಲ. ಆಮೇಲೆ ರೀಇನ್ಸ್ಟೇಟ್ ಮಾಡ್ಕೊಂಡಿದ್ದಾರೆ. ಇದು ರೀಇನ್ಸ್ಟೇಟ್ ಮಾಡ್ಕೊಡುವಂತ ದೊಡ್ಡ ಸಮಸ್ಯೆ ಇದು ತಗೊಳ್ಳೋ ಮುಂಚೆ ಶುಡ್ ಟೇಕ್ ಇವ್ ತಗೊಳ್ಳೋ ನಾಳೆ ಡಿಸಿಷನ್ ತಗೊಂಡ್ಬಿಡೋದು ಐ ಆಮ್ ಬ್ಯಾಂಡ್ ಅಂತ ಬಿಟ್ಟು ನಾಳೆ ವಾಪಸ್ ತಗೊಳ್ಳೋದು ಮಾಡೋದು. ಕಾಂಕ್ರೀಟ್ ಆಗಿ ಡಿಸಿಷನ್ ತಗೊಳ್ಳೋಕೆ ಅವಕಾಶ ಕೊಡಿ. ಗಿವ್ ಮಿ ಫ್ಯೂ ಡೇಸ್ ಟು ಟೇಕ್ ದಿಸ್ ಡಿಸಿಷನ್. ಓಕೆ ಈಗ ಆರೋಪ ಬಂದಿದೆ ನಿಜ. ಆರೋಪ ಬಂದಿರೋದ್ರಿಂದಾಗಿ ಅದು ಕೊಲೆ ಆರೋಪ ಇರೋದ್ರಿಂದಾಗಿ ಇವನಿಗೆ ಆರೋಪ ಅವರು ಮುಕ್ತರಾಗಿ ಬರೋವರೆಗೂ ಒಂದು ಅಸಹಕಾರ ಕೊಡ್ಬೋದು ಅಂತ ಸಾಧ್ಯ ಇಲ್ಲ. ಅದಿದೆ ಚರ್ಚೆಯಲ್ಲಿ. ಈಗ ಆ ನಿರ್ಮಾಪಕ ಕರೆಸ್ತಾ ಇದೆ. ಆ ಪಿಕ್ಚರ್ ಮಾಡಿದಾಳೆ ಈಗ 3 ಪ್ರೊಡ್ಯೂಸರ್ಸ್ಗಳು ಕಮಿಟ್ಮೆಂಟ್ಸ್ಗಳು ನಮಗೆ ಗೊತ್ತಿಲ್ಲ ಯಾರು ಬಂದ್ರು ಭಯ ಬಂದಿದ್ರು. ಇವಾಗ ಯಾರು ಅವ್ರದ್ದು ಅಂಡರ್ ಕನ್ಫ್ಯೂಷನ್. ಅವ್ರಿಗೆ ಕರ್ಸುವಂತ ಕೆಲಸ ಮಾಡಿಸ್ತಾರೆ. ತಗೊಂಡು ಏನ್ ಮಾಡ್ಬೇಕು ಮಾಡ್ತೀವಿ. ಇವು ನಿರ್ಮಾಪಕರು ಬಂಡವಾಳ ಹಾಕಿದ್ರು ತಾನೆ ಅವ್ರಿಗೆ. ಅವ್ರು ಯಾವ 100% ಮಾಡ್ತೀವಿ ಸರ್. ಈಗ ಎಕ್ಸಿಸ್ಟೆಂಟ್ ಪ್ರೊಡ್ಯೂಸರ್ಸ್ಗೆ ಏನ್ ಮಾಡ್ಬೇಕು ಡಿಸೈಡ್ ಮಾಡ್ಕೊಂಡು ಮಾಡ್ತೀವಿ ಹೊರತು ಎಕ್ಸಿಸ್ಟ್ ಪ್ರೊಡ್ಯೂಸರ್ ಆಯ್ತಲ್ಲ ಕತೆ 6 months ಏನು ಮಾತಾಡಕ್ಕಾಗಲ್ಲ ಸರ್. ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಕಾನೂನು ಅಡಿಯಲ್ಲಿ 3 to 6 months ಯಾರು ಬರಕ್ಕಾಗಲ್ಲ. ಅದರಿಂದ ನಿಮ್ಗೂ ಗೊತ್ತು. ಕಾನೂನು ಏನು ತಂದು ನಾವೇನು ಮುಚ್ಚುಮರೆ ಹಾಕೋಲ್ಲ. ನಿಮ್ಮ ಮಾಧ್ಯಮದ ಮೂಲಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ಗೂ ಕಾಂಟ್ಯಾಕ್ಟ್ ತಿಳ್ಕೊಳ್ಳಿ. ಅದಾದ್ಮೇಲೆ ಶೂಟಿಂಗ್ ಮಾಡೋಕ್ಕಾಗಲ್ಲ. ಕರೆಕ್ಟಾ? ಅದ್ರ ಮುಂಚೆ ನಾವು ಈ ಪ್ರಕ್ರಿಯೆ ಮಾಡ್ಕೊಂತೀವಿ. ಹುಡುಗರು ಕರ್ಸಿ ಕೂರಿಸಿ ಮಾತಾಡಿದ್ರೆ ಚರ್ಚೆ ಮಾಡ್ತೀವಿ. ಯಾವುದೇ ಈಗ ನೆಕ್ಸ್ಟ್ ನಾಳೆ ಹೋಗಿ ಬಂದ್ಮೇಲೆ ಅವ್ರಿಗೆ ಅದನ್ನೇ ಮಾತಾಡೋಂಥ ಕೆಲಸ ಮಾಡ್ತೀವಿ. ಮಾತಾಡ್ತೀವಿ. ಸರ್ ನಿಮಗೆ ಸಾತ್ವಿಕ ಆಕ್ರೋಶ ಅನ್ನೋದಿಲ್ವಾ? ಸರ್ ಆಕ್ರೋಶ ಇದೆ, ಕೂಗ್ಬೋದು. ನಾ ಏನಾರು ಇರಿ ಒಂದು ನಿಮಿಷ ಡಿಸ್ಟರ್ಬ್ ಮಾಡ್ಬಿಡಿ ಪ್ಲೀಸ್. ಆಕ್ರೋಶ ಇದೆ ಇಲ್ಲ ಅಂತಲ್ಲ. ನಾವು ಮನುಷ್ಯರು, ಮಾನವೀಯತೆ ಇದೆ, ಮಾನವೀಯತೆ ಮೌಲ್ಯಗಳು ಗೊತ್ತು, ಮಾನವೀಯತೆ ಆಧಾರಗಳು ಗೊತ್ತು. ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿ ದೊಡ್ಡವರು ಅಜ್ಜ ಅಜ್ಜಿ ಎಲ್ಲ ಇದ್ದಾರೆ. ಆ ಫ್ಯಾಮಿಲಿ ಆಗಿರೋ ನೋವು ನಮಗೆ ಅರ್ಥ ಆಗತ್ತೆ. ಇರೋ 95 ಡಿಪೆಂಡೆಂಟ್ ಇಡೀ ಫ್ಯಾಮಿಲಿಗೆ ಅವ್ರೊಬ್ಬರೇ ಅರ್ನ್ ಮಾಡೋರು, ಅವರೇ ಅರ್ನ್ ಮಾಡೋದು. ಆದ್ರೂ ಕೂಡ ಕೆಲವು ವಿಚಾರಗಳೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೋಗ್ತಾ ಇದೀವಿ, ತಿಳ್ಕೊಂತೀವಿ, ಏನ್ ಮಾಡ್ಬೇಕು ಅನ್ನೋದು ಮಾಡ್ತೀವಿ ಅಂತ ಹೇಳ್ತೀವಿ. ಸಾತ್ವಿಕ ಮಾನವೀಯತೆ ದೃಷ್ಟಿ ಎಲ್ಲರಿಗೂ ಇದೆ. ನಿಮ್ಗೂ ಇದೆ, ನನ್ಗೂ ಇದೆ, ಎಲ್ಲರಿಗೂ ಇದೆ, ಎಲ್ಲರೂ ಇದೆ. ಆ ನೋವಿಗೋಸ್ಕರ ಎಲ್ಲರೂ ಬಂದು ಕೂತಿರೋದ್ರಲ್ಲಿ ಆ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಸರ್. ಅದು ಖಂಡಿತ ಮಾಡ್ತೀವಿ ಸರ್. ಮಾಡ್ಬೇಕು. ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಕೆಲಸ ಮಾಡ್ಬೇಕು ಅಂತ ಕೇಳಿ ನಮ್ಗೆ ಹೆಂಗ್ ಕ್ವಶನ್ ಮಾಡ್ತಾ ಅವ್ರಿಗೂ ಹೋಗಿ ಕ್ವಶನ್ ಮಾಡಿ ದಯವಿಟ್ಟು ಕೇಳಿ ಅದಕ್ಕೆ ಉತ್ತರ ಕೊಡೋದ ಕೆಲಸ ನಾನು ಮಾಡ್ತೀನಿ ಸರ್. ನಾನು ಪ್ಲೀಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.